ಅಲ್ಲ ಗುರು, ಕಮೆಂಟ್ ಮಾಡಿದ್ರೆ ಕೊಲೆ ಮಾಡ್ತಾರೆ ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಒಬ್ಬ ಹೀರೋ, ಒಬ್ಬ ನಾಯಕ, ನಟನಾಗಿ ಬೇರೆ ಯಾರಿಗೋ ಕಮೆಂಟ್ ಮಾಡದೆ ಈ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾರೆ. ಕಮೆಂಟ್ ಮಾಡ್ಬೇಕಾದ್ರೂ ಸ್ವಲ್ಪ ಹಿಂದೆ ಮುಂದೆ ನೋಡಿ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಆ ರೀತಿ ಕೆಟ್ಟದಾಗ ಕಮೆಂಟ್ ಮಾಡಿ ನೋಡ್ಕೊಂಡ್ ಬಂದ್ಬಿಟ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಅದನ್ನೇ ತುಂಬಿರುತ್ತೆ, ಬೇರೆ ಏನೂ ಇರಲ್ಲ. ಎಂತ ಹೀರೋಯಿನ್ಗಳಿಗೇ ಬಿಡ್ತಾ ಇಲ್ಲ, ಎಂತ ಹೀರೋಗಳಿಗೆ ಬಿಡ್ತಾ ಇಲ್ಲ, ಮುಖ್ಯಮಂತ್ರಿಗೂ ಬಿಡ್ತಾ ಇಲ್ಲ, ಪ್ರಧಾನ ಮಂತ್ರಿ ಅವ್ರಿಗೂ ಬಿಡ್ತಾ ಇಲ್ಲ, ಎಲ್ಲರಿಗೂ ಟ್ರೋಲ್ ಮಾಡ್ತಾರೆ. ಆ ರೀತಿ ಟ್ರೋಲ್ ಮಾಡೋರಿಗೆಲ್ಲ, ಆ ರೀತಿ ಬೈದವ್ರಿಗೆಲ್ಲ, ಆ ರೀತಿ ಬ್ಯಾಡ್ ಕಮೆಂಟ್ ಮಾಡಿದವ್ರಿಗೆಲ್ಲ ಕೊಲೆ ಮಾಡ್ಕೊಂತ ಹೋಗ್ತಾ ಇದ್ರೆ ಭೂಮಿ ಮೇಲೆ ಮನುಷ್ಯನೇ ಇರಲ್ಲ ಗುರು, ಖಂಡಿತವಾಗ್ಲು. ಆ ರೀತಿ ಆಗ್ಬಿಡುತ್ತೆ. ಆ ರೀತಿ ಆಗೋದು ಬೇಡ. ಅದಕ್ಕಂತ ಒಂದು ಕಾನೂನು ವ್ಯವಸ್ಥೆ ಇದೆ. ಕಂಪ್ಲೇಂಟ್ ಮಾಡಿ, ಸೈಬರ್ ಕಂಪ್ಲೇಂಟ್ ಮಾಡಿ, ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ, ಈ ರೀತಿ ಬರುತ್ತಂತ ಈ ರೀತಿನೂ ಆಲೋಚನೆ ಮಾಡಿ. ಎಲ್ಲರಿಗೂ ನಮಸ್ಕಾರ, ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ಯಾಂಡಲ್ವುಡ್ ನಲ್ಲಿ ತುಂಬಾ ಆಗ್ತಾ ಇದೆ ಗುರು. ಈ ಮಟ್ಟಕ್ಕೆ ಸ್ಯಾಂಡಲ್ವುಡ್ ಬರುತ್ತೆ. ಸ್ಯಾಂಡಲ್ವುಡ್ ನಲ್ಲಿ ಒಬ್ಬ ನಟನಾಗಿ ಇರುವ ದರ್ಶನ್ ಅವರು ಈ ರೀತಿಯಾದ ಒಂದು ಕೇಸ್ಗಳಲ್ಲಿ ಯಾರು ಸಿಗಾಕೊಂತಾರೆ ಅಂತ ಯಾರು ಊಹೆನೆ ಮಾಡಿರಲಿಲ್ಲ. ಈಗ ಮಾಡ್ತಾರಂತಾನು ಯಾರು ಆಲೋಚನೆ ಮಾಡಿರಲಿಲ್ಲ. ಆ ರೀತಿಯಾಗಿ ಒಂದು ಘಟನೆ ನಡೆದು ಹೋಗಿದೆ. ಖಂಡಿತವಾಗ್ಲೂ ಅದು ತಪ್ಪು ಮಾಡಿದಾರೋ ಮಾಡಿಲ್ಲೋ ಏನಾಗಿದೋ ಅನ್ನೋದು ತನಿಖಾಧಿಕಾರಿ ತನಿಖೆ ಮಾಡ್ತಾರೆ. ನ್ಯಾಯ ಸಿಗುತ್ತಾ ಅನ್ನೋದು ಕೂಡ ಡೌಟೇ, 100% ಡೌಟೇ. ಇದು ಸೈಡ್ ಪಕ್ಕಕ್ಕಿಡೋಣ. ಈಗ ವಿಶೇಷವಾಗಿ ದರ್ಶನ್ ಫ್ಯಾನ್ಸ್ ಅವರಿಗೆ ಬುದ್ಧಿ ಹೇಳೋರು ಯಾರು? ಖಂಡಿತವಾಗ್ಲೂ ಎಂತ ತಪ್ಪು ಮಾಡಿದ್ರು, ಎಂತ ವಿಷಯ ಬಂದ್ರು, ಏನೇ ಮಾಡಿದ್ರು ದರ್ಶನ್ಗೆ ಜಿಂದಾಬಾದ್, ದರ್ಶನ್ ಅವರಿಗೆ ಜೈ, ಡಿ ಬಾಸ್ ಜೈ. ಎಂತ ಮರೆ, ಒಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿದ್ದಾರೆ, ದರ್ಶನ್ ಸರ್ ಅವ್ರು ಇಲ್ದೆ ಕಾರ್ ಅನಾಥವಾಗಿದೆ ಅಂತ. ಅಲ್ಲ ಗುರು, ಒಬ್ಬ ಫ್ಯಾಮಿಲಿಯಲ್ಲಿ ಮಿಡಿಲ್ ಕ್ಲಾಸ್ ಹುಡುಗ ಸತ್ತೋಗಿ ಅವ್ರ ಫ್ಯಾಮಿಲಿ ಅನಾಥ ಆಗಿದೆ, ಅಪ್ಪ ಅಮ್ಮ ಅನಾಥ, ಅವರ ಹೆಂಡತಿಯವರು 5 ತಿಂಗಳು ಗರ್ಭಿಣಿ, ಅಂತವರು ಅನಾಥರಾಗಿದ್ದಾರೆ. ಅವ್ರ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ಲ. ಫ್ಯಾನ್ಸ್ ಅನ್ನೋರು, ಫ್ಯಾನ್ಸ್ ಎಲ್ಲರಿಗಿರ್ತಾರೆ, ಅಭಿಮಾನ ಎಲ್ಲರಿಗಿರುತ್ತೆ. ಅವ್ರು ಕೇವಲ ನಟರಾಗಿದ್ದಾರೆ, ಅವ್ರ ಬಗ್ಗೆ ಅಭಿಮಾನ ಇರುತ್ತೆ. ನಮ್ಮ ಕನ್ನಡದ ಹೆಮ್ಮೆ ಕೂಡ ಇರುತ್ತೆ. ಅದು ಕನ್ನಡ ಸಿನಿಮಾ ಚೆನ್ನಾಗಿ ಮಾಡ್ತಾರೆ, ಕನ್ನಡದವ್ರಿಗೆ ಮಾತ್ರ ಹೆಲ್ಪ್ ಮಾಡ್ತಾರೆ. ಆ ವಿಷಯ ಗೌರವಿಸೋಣ. ಬಟ್ ಇಂಥ ವಿಷಯ ಬಂದಾಗ ಜಸ್ಟ್ ಜನರಲ್ ನಾಲೆಜ್ ಒಂದು ಇರುತ್ತಲ್ಲ. ಈಗ ದರ್ಶನ್ ನಾನು ಹೇಳ್ತಾ ಇಲ್ಲ, ಬೇರೆಯವ್ರು ಯಾರು ಹೇಳ್ತಾ ಇಲ್ಲ. ಹಾಗೇನೆ ಈಗ ದರ್ಶನ್ ಫ್ಯಾನ್ಸ್ ಇರ್ತಾರಲ್ಲ, ಆ ನಡೆದಿರೋ ಘಟನೆ ಬಗ್ಗೆ, ಆ ಘಟನೆ ಇರುತ್ತಲ್ಲ, ಆ ಘಟನೆಗೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕನ್ನೋದು ಸ್ವಲ್ಪ ಜನರಲ್ ನಾಲೆಜ್ ಇರುತ್ತೆ. ಎಂತೆಂತ ಆಲೋಚನೆ ಬರ್ತೇವೆ ಅಂದ್ರೆ, ಬೆಳಗ್ಗೆ ಹೋಗಿ ಸ್ಟೇಷನ್ ಕಡೆ ಮುಂದೆ ಹೋಗಿ ದರ್ಶನ್ಗೆ ಜಿಂದಾಬಾದ್, ಜೈ 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 ಡಿ ಬಾಸ್ ಅಂತ ಕೂಗ್ತಾ ಇದ್ದಾರೆ. ಮನೆಯಲ್ಲಿ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಬಿಟ್ಟು ಅಲ್ಲಿ ಹೋಗಿರ್ತಾರ. ಏನಾದ್ರೆ ಯಾರಿಗೂ ಜವಾಬ್ದಾರಿ? ಯಾರು ದರ್ಶನ್ ಅವ್ರು ಬರಲ್ಲ, ಬೇರೆ ಯಾರು ಬರಲ್ಲ. ಒಂದು ಟ್ವೀಟ್ ಮಾಡ್ಬೋದಿಲ್ಲ, ಒಂದು ಮೆಸೇಜ್ ಹಾಕ್ಬೋದು, ಹುಷಾರಾಗಿರಿ ಅಂತ ಅಷ್ಟೇ. ನಿಮ್ ಕಷ್ಟ ಬಂದಾಗ ಯಾವ ಹೀರೋನು ಬರಲ್ಲ, ಯಾರೂ ಬರಲ್ಲ. ಇಂಥ ಟೈಮಲ್ಲಿ ಇಷ್ಟೊಂದು ರಿಸ್ಕ್ ತಗೊಂಡು ಸ್ಟೇಷನ್ ಮುಂದೆ ಹೋಗಿ ಅಲ್ಲೆಲ್ಲ ಜಮಾಯಿಸಿ ಲಾಠಿ ಚಾರ್ಜ್ ಮಾಡಿಸ್ಕೊಂಡು ಪೊಲೀಸ್ ಹತ್ರ ಒದೆ ತಿಂದು ಬೇಕಾ ಇವೆಲ್ಲ? ಒಬ್ಬ ಪ್ರಾಣ ಹೋಗಿದೆ, ಆ ಪ್ರಾಣದ ಬಗ್ಗೆನೆ ಚಿಂತೆನೇ ಇಲ್ಲ ಗುರು. ಓನ್ಲಿ ದರ್ಶನ್ ತಪ್ಪು ಮಾಡಿಲ್ಲ, ದರ್ಶನ್ ಅವರು ತಪ್ಪು ಮಾಡಿಲ್ಲ. ಹೌದು, ತಪ್ಪು ಮಾಡಿಲ್ಲ ಅಂತ ತನಿಖೆ ಮಾಡ್ತಾರೆ, ತನಿಖೆ ಬಿಟ್ಬಿಡು ಆ ವಿಷಯಕ್ಕೆ. ಬಟ್ ಒಂದು ವಿಷಯದ ಮೇಲೆ ರಿಯಾಕ್ಟ್ ಮಾಡಬೇಕು ಅಂದಾಗ ಸ್ವಲ್ಪ ಆಲೋಚನೆ ಬರುತ್ತೆ. ಯಾರದೇ ಆಗ್ಲಿ ಪ್ರಾಣ ಇರುತ್ತೆ. ಅವರು ದರ್ಶನ್ ಅಭಿಮಾನಿಯಂತೆ, ಅಭಿಮಾನಿಯನ್ನೇ ಕೊಲ್ಲುವಷ್ಟು ಕ್ರೂರ ವ್ಯಕ್ತಿತ್ವ ದರ್ಶನ್ ಅವ್ರದಂತ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ. ಒಂದಂತೂ ಸತ್ಯ, ಬೆಂಕಿ ಇಲ್ದೇನೋ ಹೊಗೆ ಬರಲ್ಲ. ಖಂಡಿತವಾಗ್ಲು ತಪ್ಪು ಮಾಡಿಲ್ಲ, ಓಕೆ, ಅದು ಕೋರ್ಟಿಂದ ಆದೇಶ ಬರುತ್ತೆ, ಅದಾದ್ಮೇಲೆ ಆ ವಿಷಯ ಬರುತ್ತೆ. ಇದಂತೂ ಸತ್ಯ ಗುರು. ಕೋರ್ಟಿಂದ ಏನೇ ಆದೇಶ ಬಂದ್ರು, ಏನೇ ಬಂದ್ರು ನೋಡಿದ್ರೆ ದುಡ್ಡು ಇರುತ್ತೆ, ಎಲ್ಲ ಇರುತ್ತೆ. ಏನೋ ಒಂದು ಮಿಸ್ಗೈಡ್ ಮಾಡಿ, ಏನೋ ಒಂದು ಮಾಡಿ ಬೇರೆಯವ್ರ ಮೇಲೆ ಹಾಕಿ, ಇಲ್ಲ ಬೇಲ್ ಮೇಲೆ ಹೊರಗಡೆ ಬರ್ತಾರೆ. ಖಂಡಿತವಾಗ್ಲೂ ದರ್ಶನ ಒಂದು ಶಿಕ್ಷೆ ಆಗಲ್ಲ ಅನ್ನೋದು 100% ಸತ್ಯನೇ. ಇಂಥ ಟೈಮ್ಗಳಲ್ಲಿ ನೀವು ರಿಯಾಕ್ಟ್ ಮಾಡೋದಾಗ್ಲಿ, ಇಲ್ಲ ಅಲ್ಲಿ ಹೋಗಿ ಸ್ಟೇಷನ್ ಮುಂದೆ ಮಾಡೋದಾಗ್ಲಿ, ಇಲ್ಲ ಅವ್ರ ಕಾರ್ ಸ್ಟೇಟಸ್ ಹಾಕೋದಾಗ್ಲಿ, ಇಲ್ಲ ಅವ್ರ ನ್ಯೂಸ್ ಓದೋದ್ರ ಬಗ್ಗೆ ಅವ್ರ ಬಗ್ಗೆ ಬೈಯೋದಾಗ್ಲಿ, ಇದೆಲ್ಲ ಸರಿಯಲ್ಲ. ದರ್ಶನ್ ಅವ್ರಿಗೆ ಬುದ್ಧಿ ಹೇಳೋ ಯಾರು ಅಂದ್ರೆ ಯಾರು ಹೇಳಲ್ಲ. ಯಾರು ಹೇಳಿದ್ರು ಕೇಳೋ ಸ್ಥಿತಿಲ್ಲ ಅಂತ ಅವ್ರು ಖಂಡಿತವಾಗ್ಲೂ ಇಲ್ಲ. ಹೇಳೋದು ಕೂಡ ವೇಸ್ಟ್. ಬಟ್ ಒಬ್ಬ ಕಾಮನ್ ಮ್ಯಾನ್ ಆಗಿ, ಒಬ್ಬ ಮಿಡಿಲ್ ಕ್ಲಾಸ್ ಜೀವನದ ಬಗ್ಗೆ ಆಗಲಿ ಮಾತಾಡಬೇಕಾದ್ರೆ, ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ. ಖಂಡಿತವಾಗ್ಲೂ ಎಷ್ಟು ಜನ ಇದು ರಿಯಾಕ್ಟ್ ಮಾಡ್ತಿದಾರೆ ಅಂದ್ರೆ 1% ಕೂಡ ಅಂದ್ರೆ ಸತ್ತಿದನಲ್ಲ ವ್ಯಕ್ತಿ ರೇಣುಕಾಸ್ವಾಮಿ ಅಂತ, ಆ 1% ಕೂಡ ಅವ್ರಿಗೆ ಕನ್ಸರ್ನ್ ತೋರ್ಸೋರು ಇಲ್ಲ ಗುರು. ಅವ್ರ ಫ್ಯಾನ್ಸ್ ಅಲ್ಲಿ ಎಷ್ಟು ಜನ ಫ್ಯಾನ್ಸ್ ಇದಾರೋ, ದರ್ಶನ್ ಸರ್ ಫ್ಯಾನ್ಸ್ ಅಂತ ಇದಾರಲ್ಲ, ಅವ್ರು ಒಬ್ರು ಕೂಡ
ರೇಣುಕಾ ಸ್ವಾಮಿ ಅವರು ಅಯ್ಯೋ ಪಾಪ ಅನ್ನೋದೇನಿಲ್ಲ, ದರ್ಶನ ಅಯ್ಯೋ ಪಾಪ ಅಷ್ಟೇನೆ. ಈ ರೀತಿ ಆಗ್ತಾ ಇದೆ. ಈ ರೀತಿ ಒಂದು ಅಭಿಮಾನ ಅನ್ನೋದು ತುಂಬಾ ಕೆಟ್ಟದ್ದು. ಅಭಿಮಾನ ಅನ್ನೋದು ಈ ರೀತಿ ಇರಬಾರ್ದು. ಏನಕ್ಕಂದ್ರೆ ಯಾವುದೇ ಒಂದು ವ್ಯಕ್ತಿ ಆಗ್ಲಿ, ಯಾವ ಹೀರೋ ಆಗ್ಲಿ, ನಾಯಕ ನಟನಾಗ್ಲಿ, ಇನ್ನೊಬ್ಬರೇ ಆಗ್ಲಿ, ಖಂಡಿತವಾಗ್ಲು ತಪ್ಪು ಮಾಡಿದಾಗ ತಪ್ಪಿದೆ, ಮುಂದೆ ಕಾದು ನೋಡೋಣ ಅಂತ ಕಾಯ್ಬೇಕು. ಅದ್ ಬಿಟ್ಬಿಟ್ಟು ಈ ರೀತಿ ಎಲ್ಲ ರಿಯಾಕ್ಟ್ ಮಾಡೋದು ತುಂಬಾ ತಪ್ಪು ಅನ್ಸುತ್ತೆ. ಈ ಹಿಂದೆ ಯಾವ ಹೀರೋನು ಈ ರೀತಿ ಅಭಿಮಾನಿಗಳಾಗ್ಲಿ ಇನ್ನೊಬ್ರಾಗ್ಲಿ ಈ ರೀತಿ ರಿಯಾಕ್ಟ್ ಮಾಡಿರಲಿಲ್ಲ. ತುಂಬಾ ಹೆವಿ ಅನ್ಸುತ್ತೆ ಈ ರಿಯಾಕ್ಟ್ ಮಾಡೋದು. ದರ್ಶನ್ ಸಾರ್ ಅವ್ರದ್ದು ಎರಡ ಎಷ್ಟೆಲ್ಲಾ ಕೇಸ್ಗಳಾಗಿದ್ದಾವೆ. ಮೊದಲೇದಾಗಿ ದರ್ಶನ್ ಸಾರ್ ಅವರ ಹೆಂಡತಿಗೆ ಹೊಡೆದಾಗ ಇದೇ ರೀತಿ ರಿಯಾಕ್ಟ್ ಮಾಡಿದ್ರು ಫ್ಯಾನ್ಸ್ ಎಲ್ಲ, ದರ್ಶನ್ ಅವ್ರದ್ದು ತಪ್ಪೇ ಇಲ್ಲ ಅಂತ. ಅದಾದ್ಮೇಲೆ ಹೋಟ್ಲಲ್ಲಿ ಯಾರೋ ಬೇರೆಯವ್ರು ಕುಡಿದ್ರು, ಅವಾಗ ಇದೇ ರೀತಿ ಟಕ್ ಮಾಡಿದ್ರು, ದರ್ಶನ್ ಅವ್ರ ತಪ್ಪೇ ಇಲ್ಲ ಅಂತ. ರೀಸೆಂಟ್ ಆಗಿ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಹೆಣ್ಮಕ್ಳ ಬಗ್ಗೆ ಅವೇಳರ್ ಕೊಟ್ಟಾಗ ಆಗೋ ಹೇಳಿದ್ರು ದರ್ಶನ್ ಸರ್ ಅವ್ರ ತಪ್ಪೇ ಇಲ್ಲ ಅಂತ. ಪ್ರತಿಯೊಂದು ಸುಮಾರಾಗಿ 6-7 ಇಂಥ ವದಂತಿಗಳು ಬಂದಾಗ, ಇಂಥ ಸುದ್ದಿಗಳು ಬಂದಾಗ ಫ್ಯಾನ್ಸ್ ಅನ್ನೋರು ನೀವು ಹೋಗಿ ನಿಮ್ ಹೀರೋ ತಪ್ಪು ಮಾಡಿದಾನೆ, ನೀವು ಹೀರೋ ಕೆಟ್ಟವರು, ನಿಮ್ ಹೀರೋ ಇದು ಅಂತ ಯಾರು ಹೇಳಲ್ಲ. ಇಲ್ಲಿ ಎಲ್ಲರಿಗೂ ಯಾವ ಕೆಟ್ಟ ಚಟಗಳು ಇರ್ತವೆ. ಬಟ್ ರಿಯಾಕ್ಟ್ ಮಾಡೋದಿದೆ ನೋಡಿ, ಇದರಿಂದ ಏನಾಗ್ತಾ ಇದೆ ಅಂದ್ರೆ ದರ್ಶನ್ ಸರ್ ಅವ್ರಿಗಿನ ಇನ್ನ ಇಮೇಜ್ ಹಾಳಾಗ್ತಾ ಇದೆ. ಇವ್ರೆಂತ ಫ್ಯಾನ್ಸ್ ಮರ ಏನೋ ಲೆವೆಲ್ಗೆ ಬಂದ್ಬಿಟ್ಟಿದೆ ದರ್ಶನ್ ಫ್ಯಾನ್ಸ್ ಅವ್ರ ಬಗ್ಗೆ. ಆದ ಕಾರಣ ರಿಯಾಕ್ಟ್ ಮಾಡೋದು ಕಮ್ಮಿ ಮಾಡಿ, ದೇವರನ್ನೊಬ್ಬನ ಮೇಲೆ ಇದ್ದಾನೆ, ಖಂಡಿತವಾಗ್ಲೂ ನೋಡ್ತಿರ್ತಾರೆ ಯಾರು ತಪ್ಪು ಮಾಡಿದಾರೆ ಯಾರು ತಪ್ಪು ಮಾಡಿಲ್ಲ ಅಂತ. ನಿಮ್ಮಿಂದ ದರ್ಶನ್ ಸರ್ ಅವರಿಗೆ ಕೆಟ್ಟ ಹೆಸರು ಬರೋದು ಬೇಡ ಅನ್ನೋದೇ ನನ್ನ ಒಂದು ಇದು ಅಷ್ಟೇನೆ. ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಯಾವುದೇ ಒಂದು ಸಾಮಾಜಿಕ ವಿಷಯಗಳಲ್ಲಿ ಇಂಥ ವಿಷಯಗಳು ಬಂದಾಗ ಒಂದು ಆಲೋಚನೆ ಮಾಡೋದು, ಒಂದು ರಿಯಾಕ್ಟ್ ಮಾಡೋದು ಇರುತ್ತೆ ನೋಡಿ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಆಲೋಚನೆ ಮಾಡಿ ರಿಯಾಕ್ಟ್ ಮಾಡಿ. ಏನಕ್ಕಂದ್ರೆ ಕೊಲೆ ಆಗೋ ಲೆವೆಲ್ಗೂ ಬಂದ್ಬಿಟ್ಟೆ. ಕಮೆಂಟ್ ಮಾಡಿದ್ರೆ ಕೊಲೆ ಮಾಡ್ತಾರೆ ಗುರು, ಅಲ್ಲ ಗುರು, ಕಮೆಂಟ್ ಮಾಡಿದ್ರೆ ಕೊಲೆ ಮಾಡ್ತಾರೆ, ಆ ಮಟ್ಟಕ್ಕೆ ಬಂದ್ಬಿಟ್ಟಿದೆ. ಒಬ್ಬ ಹೀರೋ, ಒಬ್ಬ ನಾಯಕ ನಟನಾಗಿ ಬೇರೆ ಯಾರಿಗೋ ಕಮೆಂಟ್ ಮಾಡದೆ ಈ ರೀತಿ ಎಲ್ಲ ರಿಯಾಕ್ಟ್ ಮಾಡ್ತಾರೆ. ಕಮೆಂಟ್ ಮಾಡ್ಬೇಕಾದ್ರೂ ಸ್ವಲ್ಪ ಹಿಂದೆ ಮುಂದೆ ನೋಡಿ ಕಮೆಂಟ್ ಮಾಡಿ. ಏನಕ್ಕಂದ್ರೆ ಆ ರೀತಿ ಕೆಟ್ಟದಾಗ ಕಮೆಂಟ್ ಮಾಡಿ ನೋಡ್ಕೊಂಡ್ ಬಂದ್ಬಿಟ್ರೆ ಸೋಷಿಯಲ್ ಮೀಡಿಯಾ ತುಂಬಾ ಅದನ್ನೇ ತುಂಬಿರುತ್ತೆ, ಬೇರೆ ಏನೂ ಇರಲ್ಲ. ಎಂತ ಹೀರೋಯಿನ್ಗಳಿಗೇ ಬಿಡ್ತಾ ಇಲ್ಲ, ಎಂತ ಹೀರೋಗಳಿಗೇ ಬಿಡ್ತಾ ಇಲ್ಲ, ಮುಖ್ಯಮಂತ್ರಿಗೂ ಬಿಡ್ತಾ ಇಲ್ಲ, ಪ್ರಧಾನ ಮಂತ್ರಿ ಅವ್ರಿಗೂ ಬಿಡ್ತಾ ಇಲ್ಲ, ಎಲ್ಲರಿಗೂ ಟ್ರೋಲ್ ಮಾಡ್ತಾರೆ. ಆ ರೀತಿ ಟ್ರೋಲ್ ಮಾಡೋರಿಗೆಲ್ಲ, ಆ ರೀತಿ ಬೈದವ್ರಿಗೆಲ್ಲ, ಆ ರೀತಿ ಬ್ಯಾಡ್ ಕಮೆಂಟ್ ಮಾಡೋರಿಗೆಲ್ಲ ಕೊಲೆ ಮಾಡ್ಕೊಂತ ಹೋಗ್ತಾ ಇದ್ರೆ ಭೂಮಿ ಮೇಲೆ ಮನುಷ್ಯನೇ ಇರಲ್ಲ ಗುರು, ಖಂಡಿತವಾಗ್ಲು. ಆ ರೀತಿ ಆಗ್ಬಿಡುತ್ತೆ. ಆ ರೀತಿ ಆಗೋದು ಬೇಡ. ಅದಕ್ಕಂತ ಒಂದು ಕಾನೂನು ವ್ಯವಸ್ಥೆ ಇದೆ. ಕಂಪ್ಲೇಂಟ್ ಮಾಡಿ, ಸೈಬರ್ ಕಂಪ್ಲೇಂಟ್ ಮಾಡಿ, ಇಲ್ಲ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ, ಈ ರೀತಿ ಬರುತ್ತಂತ. ಈ ರೀತಿನೂ ಆಲೋಚನೆ ಮಾಡಬಾರ್ದು. ದುಡ್ಡಿದೆ, ಅಧಿಕಾರ ಇದೆ, ಆಮೇಲೆ ನಿಮ್ಮೆಲ್ಲ ಬ್ಯಾಕ್ ಗ್ರೌಂಡ್ ಎಲ್ಲ ತುಂಬಾ ಚೆನ್ನಾಗಿದೆ, ಮಾಡ್ಬೋದು. ಬಟ್ ಈ ರೀತಿ ಮಾಡೋದು ತಪ್ಪು ಅನ್ಸುತ್ತೆ. ಏನೇ ಆಗ್ಲಿ ಈವರೆಗಿನ ಸಾಬೀತಾಗಿಲ್ಲ. ಸಾಬೀತಾದ್ಮೇಲೆ ಹೊರಗಡೆ ಬರುತ್ತಾ ವಿಷಯ ಏನಂತ, ಅಷ್ಟವರ್ಗ ಕಾಯಿರಿ. ಈ ರೀತಿ ಬೇರೆ ನ್ಯೂಸ್ ಓದೋರ್ನ, ಇಲ್ಲ ಇನ್ನೊಬ್ರನ್ನ ಬೇರೆಯವ್ರನ್ನ, ದರ್ಶನ್ ಸರ್ ಅವ್ರ ಬಗ್ಗೆ ಸ್ವಲ್ಪ ರಿಯಾಕ್ಟ್ ಮಾಡಿರ್ತಾರೆ. ಈ ರೀತಿ ಮಾಡಬಾರ್ದಾಯ್ತು ಅಂತ ಅವ್ರಿಗೂ ಬ್ಯಾಡ್ ಕಮೆಂಟ್ ಹಾಕೋದೆ. ಈಗ ನೀವು ಮಾಡ್ತಿರೋದೇನು ಎಲ್ಲ ಒಂದೇ ತಾನೆ. ಅದಕ್ಕೆ ರಿಯಾಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ರಿಯಾಕ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ